ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. 2025 ಏಪ್ರಿಲ್ 17ರಂದು ಇಟಲಿಯ ಪೀಡ್ಮೌಂಟ್ ಪ್ರದೇಶದಲ್ಲಿ ಭಾರಿ ಮಳೆಗಾಗಿ ಭೀಕರ ಸುಂಟರಗಾಳಿ ಉಂಟಾಗಿ ಭೂಕುಸಿತಗಳು ಮತ್ತು ಭಾರಿ ಪ್ರವಾಹ ಸಂಭವಿಸಿದೆ. ಟ್ಯೂರಿನ್ ಮತ್ತು ಬಿಯೆಲ್ಲಾ ಜಿಲ್ಲೆಗಳಲ್ಲಿಯೂ ಸೇರಿದಂತೆ 400ಕ್ಕಿಂತ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು 300ಕ್ಕೂ ಅಧಿಕ ತುರ್ತು ಕಾರ್ಯಾಚರಣೆಗಳಿಗಾಗಿ ನಿಯೋಜಿಸಲಾಯಿತು. ಎಲ್ಬೋ ಮತ್ತು ಪೋ ನದಿಗಳು ತುಂಬಿ ಹರಿದ ಕಾರಣ ಹಲವಾರು ಊರುಗಳಲ್ಲಿ ಜನರನ್ನು ಸ್ಥಳಾಂತರಿಸಬೇಕಾಯಿತು. ಈ ತುರ್ತು ಪರಿಸ್ಥಿತಿಯಲ್ಲಿ ಕನಿಷ್ಠ 2 ಸಾವಿಗೀಡಾಗಿದ್ದಾರೆ ಮತ್ತು 26,000ಕ್ಕೂ ಹೆಚ್ಚು ಜನರಿಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಪ್ರವಾಹದಲ್ಲಿ ಕಾರಿನ ಮೇಲೆ ಸಿಲುಕಿದ ವ್ಯಕ್ತಿಯನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಿಸುವಂತಹ ನಾಟಕೀಯ ಘಟನೆ ಕೂಡ ನಡೆದಿದೆ. ಟ್ಯೂರಿನ್, ಇವ್ರಿಯಾ ಮುಂತಾದ ನಗರಗಳಲ್ಲಿ ಬೀದಿಗಳು ಮಣ್ಣಿನಿಂದ ಮುಚ್ಚಲ್ಪಟ್ಟಿದ್ದು ಈಗ ಜನರು ಶುದ್ಧೀಕರಣ ಕಾರ್ಯಗಳಲ್ಲಿ ತೊಡಗಿದ್ದಾರೆ.